ಕರಾವಳಿ ಇದರ ನೇತೃತ್ವದಲ್ಲಿ ಉಡುಪಿಯ ಜನಸಾಮಾನ್ಯರು, ವೈದ್ಯರುಗಳು, ದಂತ ವೈದ್ಯರು, ಆಯುರ್ವೇದ ವೈದ್ಯರುಗಳು, ರೋಟ್ರಿ ಲಯನ್ಸ್ ಸಂಸ್ಥೆಯ ಹಾಗೆ ಹಿರಿಯ ನಾಗರಿಕರ, ಮಹಿಳಾ ಸಮಾಜ, ಇನ್ನರ್ ವೀಲ್, ಹೀಗೆ ಬೇರೆ ಬೇರೆ ಪ್ಯಾರಾಮೆಡಿಕಲ್ ಅಸೋಸಿಯೇಷನ್ಸ್, ABVP, ಆರೋಗ್ಯ ಭಾರತಿ, ಹೀಗೆ ಹಲವಾರು ಸಂಘ ಸಂಸ್ಥೆಗಳು ಸೇರಿಕೊಂಡು ಪಶ್ಚಿಮ ಬಂಗಾಳದ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಅವಳ ಮೇಲೆ ಹಲ್ಲೆ ಮಾಡಿ ಅವರ ಮೇಲೆ ಅತ್ಯಾಚಾರವನ್ನು ಮಾಡಿದ ಈ ಒಂದು ಕೃತ್ಯ ಏನಿದೆ ಇದನ್ನು ವಿರೋಧಿಸುವ ನಿಟ್ಟಿನಲ್ಲಿ ಈ ಪ್ರೊಟೆಸ್ಟ್ ಮಾರ್ಚನ್ನು ಮಾಡಿದ್ದೇವೆ. ಇದಕ್ಕೆ ನೀವೆಲ್ಲರೂ ಸಹಕರಿಸಿ ಇಲ್ಲಿ ಬಂದದ್ದು, ಇಷ್ಟು ದೊಡ್ಡ ನಂಬರ್ನಲ್ಲಿ ಬಂದದ್ದಕ್ಕೆ ನಾವು ನಿಮಗೆ ಚಿರಋಣಿಯಾಗಿದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇನ್ನು ಈ ಥರದ ಕೃತ್ಯಗಳು ನಮ್ಮ ದೇಶದಲ್ಲಿ ಎಲ್ಲಿಯೂ ನಡೀಬಾರ್ದು. ಈ ಕೃತ್ಯಗಳು ಬಹುಶಃ ನಮ್ಮ ಸರ್ಕಾರಗಳು ಕಣ್ಣಿದ್ದು ಕುರುಡರಂತೆ ಇರುವಾಗ ಇಂತಹ ಕೃತ್ಯಗಳು ಆಗುವುದು ಸಹಜ. ಬಹಳಷ್ಟು ಸಾರಿ ನಾವು ಈ ವೈದ್ಯರ ಮೇಲೆ ಹಲ್ಲೆ ನಡೆಯುವಾಗ ಇದನ್ನು ಕಾಗ್ನಿಸಬಲ್ ಅಫೆನ್ಸ್ ಅಂತ ಮಾಡಬೇಕು ಅನ್ನುವುದರ ಬಗ್ಗೆ ಸಾಕಷ್ಟು ಸಾರಿ ಹೇಳಿದ್ದೇವೆ. ಹಲವಾರು ವೈದ್ಯಕೀಯ ಸಂಘ ಸಂಸ್ಥೆಗಳು ಈ ಬಗ್ಗೆ ನಮ್ಮ ರಾಜಕಾರಣಿಗಳಿಗೆ, ಲಾ ಮೇಕರ್ಸ್ಗಳಿಗೆ ಸಾಕಷ್ಟು ಸಾರಿ ಇದರ ಬಗ್ಗೆ ರೆಪ್ರೆಸೆಂಟೇಷನ್ ಅನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ನಮ್ಮ ಈ ರಾಜಕಾರಣಿಗಳು, ಲಾ ಮೇಕರ್ಸ್ ಇದರ ಬಗ್ಗೆ ಯಾವುದೇ ನಿರ್ಣಯವನ್ನು ತಗೊಂಡಿಲ್ಲ. ಅವರು ಹೇಳುವುದೇನೆಂದರೆ, ನಿಮ್ಮ ಪ್ರೊಫೆಷನ್ಗೆ ಈ ಥರ ಮಾಡಿದರೆ ಇನ್ನು ಬೇರೆ ಪ್ರೊಫೆಷನ್ಸನ್ನು ಕೂಡ ಅವರು ಕೂಡ ಇದನ್ನು ಕೇಳ್ತಾರೆ ಅಂತ. ಆದರೆ ಖಂಡಿತವಾಗಿ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆಂದರೆ, ವೈದ್ಯಕೀಯ ವೃತ್ತಿ ಏನಿದೆ ಪ್ರಾಣ ಉಳಿಸುವ ವೃತ್ತಿ. ಬಹುಶಃ ವೈದ್ಯಕೀಯ ವೃತ್ತಿಗೆ ಪ್ಯಾರಲೆಲ್ ಆಗಿ ಬೇರೆ ಯಾವುದೇ ವೃತ್ತಿ ಇರಲಿಕ್ಕಿಲ್ಲ. ಇಲ್ಲಿ ನಾವು ನಮ್ಮ ಪ್ರಾಣವನ್ನು ಮುಡಿಪಿಟ್ಟು ನಾವೆಲ್ಲರೂ ಹಗಲು ರಾತ್ರಿ ದುಡಿಯುವಾಗ ಈ ಆಸ್ಪತ್ರೆಗಳಲ್ಲೇ ಕೊಲೆಯಾಗುತ್ತಾ ಇರುವುದು, ಆಸ್ಪತ್ರೆಯ ವೈದ್ಯರುಗಳ ಮೇಲೆ ಅಟ್ಯಾಕ್ ನಡೀತಾ ಇರುವುದು ಇದು ಖಂಡನೀಯ. ಆ ನಿಟ್ಟಿನಲ್ಲಿ ಇವತ್ತು ಉಡುಪಿಯಲ್ಲಿ ಈ ಒಂದು ಐತಿಹಾಸಿಕವಾದ ಒಂದು ಇದು ಅಂತ ಹೇಳ್ತೇನೆ, ನಿಜವಾಗ್ಲೂ ಹೇಳ್ತೇನೆ, ಸಾವಿರಾರು ಮಂದಿ ನೀವು ಇಲ್ಲಿ ಸೇರಿರುವುದು ಉಡುಪಿಯ ವೈದ್ಯರುಗಳಿಗೆ ನಿಜವಾಗ್ಲೂ ಬಹಳ ಮನಸ್ಸಿಗೆ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಡುವ ಒಂದು ವಿಷಯ ಆಗಿದೆ. ಖಂಡಿತವಾಗಿ ಇವತ್ತು ನಾವು ಏನು ಈ ರ್ಯಾಲಿಯನ್ನು ಮಾಡಿದ್ದೇವೆ ಇದರ ಮುಖಾಂತರ ನಾವೆಲ್ಲರೂ, ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಇಟ್ ಶುಡ್ ನಾಟ್ ಸ್ಟಾಪ್ ಇಯರ್. ಈ ಥರದ ಒಂದು ಇದರಲ್ಲಿ ನೀವು ಇವತ್ತು ಏನು ಈ ವಿಷಯಗಳನ್ನು ನೋಡಿದ್ದೀರಾ ಇದರ ಬಗ್ಗೆ ಇನ್ನೊಬ್ಬರಿಗೆ ಹೇಳುವುದು. ಯಾಕೆ ವೈದ್ಯರ ಮೇಲೆ ಹಲ್ಲೆ ಆಗಕೂಡದು? ಯಾಕಂದರೆ ಈಗ ವೈದ್ಯರು ತಪ್ಪು ಮಾಡಿದಾಗ ಅವರಿಗೆ ಏನು ಶಿಕ್ಷೆ ಕೊಡಲಿಕ್ಕೆ ಕಾನೂನುಗಳಿವೆ. ಆದರೆ ಈ ಒಂದು ಕೇಸ್ನಲ್ಲಿ ನೀವು ನೋಡಿದರೆ ಅಮಾಯಕ ವಿದ್ಯಾರ್ಥಿನಿ ಅವಳು ಯಾವುದೇ ತಪ್ಪು ಇಲ್ಲದೆ ಆಸ್ಪತ್ರೆಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದಾಗ ಪ್ರೊಟೆಕ್ಷನ್ ಕೊಡುವುದು ಆ ಸರ್ಕಾರದ ಕರ್ತವ್ಯ, ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ನ ಕರ್ತವ್ಯ. ಆದರೆ ಈ ಕರ್ತವ್ಯ ಲೋಪ ಆಗಿದೆ, ಇದು ಖಂಡನೀಯ. ಈ ಥರದ ಲೋಪಗಳು ಎಲ್ಲಿಯೂ ಕೂಡ ಆಗಬಾರ್ದು ಅನ್ನುವುದನ್ನು ಒಂದು ಮೆಸೇಜನ್ನು ಮುಟ್ಟಿಸಬೇಕು ಅನ್ನುವ ಕಾರಣದಿಂದ ಇವತ್ತು ನಾವೆಲ್ಲರೂ ಸೇರಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತೇನೆ. ಹಾಗೆಯೇ ನಮ್ಮ ಬೇರೆ ಯಾರಾದರೂ ಈ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಚುಟುಕಾಗಿ ಬಂದು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಹೆಣ್ಣನ್ನು ನಾವು ಮಾತೃಭೂಮಿ ಸಮಾನವಾಗಿ ಪೂಜಿಸ್ತೇವೆ. ಆದರೆ ಆ ಹೆಣ್ಣಿಗೆ ಈಗ ಯಾವ ಕಡೆಯಲ್ಲಿಯೂ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಆಗಿದೆ. ವೈದ್ಯರು ಹಗಲು ರಾತ್ರಿ ಕಷ್ಟಪಟ್ಟು ನಮ್ಮನ್ನು ರಕ್ಷಿಸ್ತಾರೆ. ಆ ರಕ್ಷಿಸುವಂತ ವೈದ್ಯರಿಗೆ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ಆಗಿದೆ. ಯಾವ ಕಾರಣಕ್ಕಾಗಿ ಇದು? ಈ ರೇಪ್ ಎನ್ನುವಂಥದ್ದು ಈ ನಮ್ಮ ದೇಶದಲ್ಲಿ ತುಂಬಾನೇ ಜಾಸ್ತಿ ಆಗ್ತದೆ. ಯಾವ ಕಾರಣಕ್ಕಾಗಿ? ಯಾವುದೇ ರೀತಿಯ ಶಿಕ್ಷೆ ಕ್ರಮ ಇಲ್ಲವೆಂದ ಅಥವಾ ಯಾವ ಕಾರಣಕ್ಕಾಗಿ ಇದು ಮುಂದುವರಿಯುತ್ತಲೇ ಇದೆ. ಹೀಗಾಗಿ ಕೇಂದ್ರ ಅಥವಾ ರಾಜ್ಯ ಸರ್ಕಾರವು ತಕ್ಷಣದಲ್ಲಿ ಆ ಹಿರಿಯ ವೈದ್ಯರಿಗೆ ನ್ಯಾಯ ಸಿಗುವಂತಾಗಲಿ ಹಾಗೂ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವಂತಾಗಲಿ ಎಂದು ನಾವು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ಮನವಿ ನೀಡುತ್ತಿದ್ದೇವೆ. ಹಾಗೂ ವಿದ್ಯಾರ್ಥಿ ಪರಿಷತ್ನಿಂದಲೂ ಕೂಡ ನಾವು ಮನವಿ ನೀಡುತ್ತಿದ್ದೇವೆ. ಈ ಥರ ಆಗ್ತದೆ ಅಂದರೆ ಅದು ತೀವ್ರ
ಖಂಡನೀಯ. ಇವತ್ತು ನಾನು ಬೆಳಿಗ್ಗೆ ಮಾಧ್ಯಮ ಮಿತ್ರರು ನನ್ನನ್ನು ಇಂಟ್ರಾಕ್ಟ್ ಮಾಡಿದಾಗ ಇದೇ ಮಾತನ್ನು ನಾನು ಹೇಳಿದ್ದೇನೆ. ಹಾಗೆ ಇದು ಇವತ್ತು ಭಾರತ ದೇಶದಾದ್ಯಂತ ಇದು ನಡೀತಾ ಇರುವಂಥದ್ದು. ಈ ಮೆಸೇಜ್ ಹೇಗೆ ಹೋಗಬೇಕು ಅಂತ ಹೇಳಿದರೆ, ಇನ್ನು ಯಾವುದೇ ಒಂದು ಹೆಣ್ಣು ಮಗಳನ್ನು ಈ ಥರದಲ್ಲಿ ಪೈಶಾಚಿಕ ಕೃತ್ಯ ನಡೆಯಕೂಡಿತು. ಅದೆಲ್ಲ ನಮ್ಮ ವೈದ್ಯ ಸಮುದಾಯ ಇರ್ಬೋದು, ಇವತ್ತು ಪ್ಯಾರಾಮೆಡಿಕಲ್ ಇರ್ಬೋದು, ಸಮ್ ಪ್ರೈವೇಟ್ ಆರ್ಗನೈಸೇಷನ್ ಇರ್ಬೋದು, ಇಷ್ಟೇ ನಮ್ಮದು. ಇದನ್ನು ತೀವ್ರವಾಗಿ ನಾವು ಖಂಡಿಸುತ್ತೇವೆ. ಹಾಗೂ ಇದು ವಿಷಾದನೀಯ. ಹಾಗೂ ಆ ಹೆಣ್ಣು ಮಗಳಿಗೆ ಆ ಕೃಷ್ಣ ಪರಮಾತ್ಮ ಚಿರ ಶಾಂತಿಯನ್ನು ನೀಡಲಿ ಅಂತ ಹೇಳ್ತಾ, ಹಾಗೆಯೇ ಅವರ ಕುಟುಂಬಕ್ಕೆ, ದುಃಖ ತಕ್ಕ ಕುಟುಂಬಕ್ಕೆ, ಇಡೀ ನಮ್ಮ ಕರಾವಳಿ ಕರ್ನಾಟಕ, ನಮ್ಮ IMA ಇರ್ಬೋದು, ನಮ್ಮ ಸರ್ಕಾರಿ ನೌಕರರು ಇರ್ಬೋದು, ಎಲ್ಲ ಉಡುಪಿಯ ಜನತೆಯ ಪರವಾಗಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಹಾಗೆ ಕುಟುಂಬಕ್ಕೆ, ದುಃಖ ತಪ್ಪ ಕುಟುಂಬಕ್ಕೆ ಕೃಷ್ಣ ಪರಮಾತ್ಮನು ಆ ದುಃಖವನ್ನು ಮರೆಯುವ ಶಕ್ತಿಯನ್ನು ನೀಡಲಿ ಅಂತ ನಾನು ಹೇಳಬಯಸ್ತೇನೆ. ಮತ್ತೆಲ್ಲ ಆರ್ಗನೈಸೇಷನ್ ಅವರಿಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆ.